ಸಫಲ ಏಕಾದಶಿಯ ಮಹತ್ವ ಮತ್ತು ಆಚರಣೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲಸ, ಕುಟುಂಬ, ವ್ಯವಹಾರ ಇವುಗಳ ನಡುವೆ ಒಮ್ಮೊಮ್ಮೆ ನಾನು ಮಾಡುವ ಕೆಲಸಕ್ಕೆ ಪ್ರಗತಿ ಏಕಿಲ್ಲ, ಎಲ್ಲಿ ಸಮಸ್ಯೆ ಅಡಗಿದೆ ಅಂತ ಅನ್ನಿಸುವ ಕ್ಷಣಗಳಿರುತ್ತವೆ. ಅಂತಹ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವ ಅತಿ ಪುಣ್ಯಕರವಾದ ಒಂದು ದೈವಿಕ ಅವಕಾಶವೇ ಸಫಲ ಏಕಾದಶಿಯಾಗಿದೆ. ಸಫಲ ಏಕಾದಶಿ ಅಂದ್ರೇನು? ಸಫಲ ಎಂದರೆ ಯಶಸ್ಸು, ಸಂಪೂರ್ಣತೆ. ಇದು ಮಾರ್ಗಶಿರ ಅಥವಾ ಪೌಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಈ ವರ್ಷ 2025ರಲ್ಲಿ ಇದು ಡಿಸೆಂಬರ್ 15ರಂದು ಬರುತ್ತದೆ. ಪುರಾಣಗಳು ಹೇಳುವುದೇನೆಂದರೆ, ಈ ಏಕಾದಶಿಯ ವ್ರತ ಮಾಡಿದವರ ಜೀವನದಲ್ಲಿ ಕೆಲಸಗಳು ಸಫಲವಾಗುತ್ತವೆ, ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಭಗವಂತನ ಕೃಪೆ ಸ್ಥಿರವಾಗಿ ದೊರೆಯುತ್ತದೆ. ಪೌರಾಣಿಕ ಮಹತ್ವ. ವಿಷ್ಣುವಿನ ನೇರ ಆಶೀರ್ವಾದ. ಪದ್ಮಪುರಾಣದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಏಕಾದಶ್ಯಂ ತು ಯೋ ಭಕ್ತಂ ಕುರ್ವಂತಿ ನಿಯತಂ ಶುಚಿಂ ತೇ ಯಾಂತಿ ಪರಮಂ ಸ್ಥಳಂ ವಿಷ್ಣುಂ ಪರಮ ಪೂಜಿತಂ. ಅರ್ಥ, ಏಕಾದಶಿಯ ವ್ರತವನ್ನ ನಿಯಮದಿಂದ ಭಕ್ತಿಯಿಂದ ಮಾಡುವವನು ಶ್ರೀ ವಿಷ್ಣುವಿನ ಪರಮಧಾಮಕ್ಕೆ ತೆರಳುತ್ತಾನೆ. ಇಹಲೋಕದಲ್ಲಿ ಸುಖ ಶಾಂತಿ, ಪರಲೋಕದಲ್ಲಿ ಪುಣ್ಯ ಮೋಕ್ಷ. ಹೀಗಾಗಿ ಸಫಲ ಏಕಾದಶಿ ಕೇವಲ ವ್ರತವಲ್ಲ, ಜೀವನದ ದಿಕ್ಕು ಬದಲಾಯಿಸುವ ದೈವಿಕ ಅವಕಾಶ. ತಿಥಿಯ ವಿವರಣೆ. ಏಕಾದಶಿಯ ಆರಂಭ ಡಿಸೆಂಬರ್ 14ರ ಸಂಜೆ 6:49. ಏಕಾದಶಿಯ ಅಂತ್ಯ ಡಿಸೆಂಬರ್ 15ರ ರಾತ್ರಿ 9:19. ಉದ್ಯಾತಿಥಿ ಪ್ರಕಾರ ವ್ರತ ಅಥವಾ ಪೂಜೆ ಡಿಸೆಂಬರ್ 15ರಂದು. ಸಫಲ ಏಕಾದಶಿಯಲ್ಲಿ ಏನು ಮಾಡಬೇಕು? ವ್ರತ ಫಲಾಹಾರ ಅಥವಾ ನಿರ್ಜಲ ವ್ರತ ನಿಮ್ಮ ಸಾಮರ್ಥ್ಯದ ಪ್ರಕಾರ. ಇದರಿಂದ ಪಾಪನಾಶ, ಮನಶುದ್ಧಿ, ಧೈರ್ಯ ಹೆಚ್ಚಳ. ವಿಷ್ಣು ಆರಾಧನೆ, ಹಳದಿ ಹೂವುಗಳು, ತುಳಸಿ ದಳ, ಹಣ್ಣುಗಳ ಅರ್ಪಣೆ. ಓಂ ನಮೋ ಭಗವತೆ ವಾಸುದೇವಾಯ ಜಪ. ಜಪ, ಪಾರಾಯಣ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಯಾವುದೇ 1 ಅಥವಾ 2 ಅಧ್ಯಾಯ. ದೀಪದಾನ. ಪೌರಾಣಿಕವಾಗಿ ಇದು ವಿಘ್ನ, ಅಂಧಕಾರ ನಿವಾರಕ. ದಾನ ಧರ್ಮ. ಪದ್ಮಪುರಾಣವು ಹೇಳುತ್ತದೆ, ದಾನಂ ಪ್ರೀತಿಕರಂ ಲೋಕೆ ದಾನಂ ಸ್ವರ್ಗಸ್ಯ ಸಾಧನಂ. ಅನ್ನದಾನ, ಬಟ್ಟೆಯ ದಾನ. ಈ ದಿನದ ಪೂಜೆಯ ಫಲವೇನು? ಕೆಲಸಗಳಲ್ಲಿ ಗತಿ, ಮನೆಯಲ್ಲಿ ಶಾಂತಿ, ವ್ಯವಹಾರದಲ್ಲಿ ಬೆಳವಣಿಗೆ, ಮನಸ್ಸಿಗೆ ಸ್ಪಷ್ಟತೆ, ನಕಾರಾತ್ಮಕ ಚಿಂತನೆಗಳ ನಿವಾರಣೆ, ಆತ್ಮವಿಶ್ವಾಸ, ದೇವರ ಕೃಪೆಯ ಅನುಭವ. ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.